ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೌರ್ ಕನ್ನಡ ವ್ಲಾಗ್ಸ್. ಇದು ಮದರ್ಸ್ ಡೇ ವ್ಲಾಗ್ ಆಗಿರುತ್ತೆ. ಈ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ನಾನು ಒಂದು ಸಿಂಪಲ್ ಆದ ಮಿಕ್ಸ್ಡ್ ವೆಜ್ ರೆಸಿಪಿಯನ್ನು ಶೇರ್ ಮಾಡ್ಕೋತಾ ಈ ದಿನ ನಾವು ಮಕ್ಕಳ ಜೊತೆ ಯಾವ ಥರ ಟೈಮ್ನ ಸ್ಪೆಂಡ್ ಮಾಡಿದ್ದೀವಿ ಮತ್ತು ನನ್ನ ಒಂದು ಮದರ್ಹುಡ್ ಜರ್ನಿ ಯಾವ ರೀತಿ ಇತ್ತು ಇಲ್ಲಿವರೆಗೂ ಅದೆಲ್ಲನೂ ನಾನು ಶೇರ್ ಮಾಡ್ಕೊತೀನಿ. ನಿಜ ಹೇಳ್ಬೇಕಂದ್ರೆ ಇವತ್ತು ಮದರ್ಸ್ ಡೇ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಮ್ಮ ಯಜಮಾನ್ರು ನನಗೆ ಬೆಳಗ್ಗೆ ಎದ್ದ ತಕ್ಷಣವೇ ಹೇಳಿದ್ರು, ಈ ಥರ ಮದರ್ಸ್ ಡೇ ಇದೆ ಇವತ್ತು, ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀಯಾ ಅಂತ ಕೇಳಿದ್ರು ನನಗೆ. ನಾನು ಸಡನ್ನಾಗಿ ಶಾಕ್ ಆಗಿಬಿಟ್ಟೆ, ಇವತ್ತು ಮದರ್ಸ್ ಡೇನಾ ಅಂತ. ನಾನು ಯೂಟ್ಯೂಬಲ್ಲಿ ಎಷ್ಟು ಡೀಪಾಗಿ ಇನ್ವಾಲ್ವ್ ಆಗಿಬಿಟ್ಟಿದ್ದೀನಿ ಅಂದರೆ ನನಗೆ ಯಾವ ಡೇಟೂ ಜ್ಞಾಪಕನೇ ಇಲ್ಲ. ವಾಟ್ಸಪ್ ಅಂತೂ ನಾನು ಚೆಕ್ಕೇ ಮಾಡ್ತಾ ಇಲ್ಲ. ಯಾವಾಗಲೂ ಇದು ರಿಪೋರ್ಟನ್ನೇ ಚೆಕ್ ಮಾಡ್ತಾ ಇರ್ತೀನಿ, ಮತ್ತು ವ್ಯೂವ್ಸ್ ಎಷ್ಟು ಬಂದಿದೆ ಅದನ್ನೇ ಚೆಕ್ ಮಾಡ್ತಾ ಇರ್ತೀನಿ. ಸೊ ಆದ್ದರಿಂದ ನನಗೆ ಏನೂ ಅಪ್ಡೇಟೇ ಇರಲಿಲ್ಲ ಇವತ್ತು ಮದರ್ಸ್ ಡೇ ಇದೆ ಅಂತ ಹೇಳ್ಬಿಟ್ಟು. ಯಜಮಾನ್ರು ಹೇಳಿದ್ದೆ ತಡ ಮೈಂಡಲ್ಲಿ ಪ್ಲ್ಯಾನ್ನ ಮಾಡೋದನ್ನು ಶುರು ಮಾಡ್ಕೊಂಡ್ಬಿಟ್ಟೆ. ಮನೇಲಿ ಈ ತರಕಾರಿಗಳಿವೆ, ಮಕ್ಕಳಿಗೆ ಇದು ಮಾಡಿಕೊಟ್ರೆ ಚೆನ್ನಾಗಿರುತ್ತೆ, ಮತ್ತು ಬ್ರೇಕ್ಫಾಸ್ಟ್ ತಿಂದಮೇಲೆ ಮಕ್ಕಳನ್ನ ಎಲ್ಲಿಗೆ ಕರ್ಕೊಂಡು ಹೋಗಬೇಕು, ಯಾವ ಥರ ಟೈಮ್ನ ಸ್ಪೆಂಡ್ ಮಾಡಬೇಕು ಅದೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಅದೇ ರೀತಿಯೇ ಈ ದಿನವನ್ನು ಸ್ಪೆಂಡ್ ಮಾಡಿದ್ವಿ. ಸೊ ಇವಾಗ ನಾನು ನನ್ನ ಮದರ್ಹುಡ್ ಜರ್ನಿ ಹೇಗಿತ್ತು ಇಲ್ಲಿವರೆಗೂ ಅದ್ರ ಬಗ್ಗೆ ಕೆಲವು ಮಾತುಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಸ್ ಎ ಪರ್ಸನ್ ನಾನು ತುಂಬ ಅಂದರೆ ತುಂಬ ಎಮೋಷ್ನಲ್ಲು. ನಾನು ಒಂದು ಪ್ರೀವಿಯಸ್ ವ್ಲಾಗಲ್ಲಿ ಆಲ್ರೆಡಿ ಹೇಳಿದ್ದೀನಿ, ನಾನು ಯಂಗ್ ಏಜಲ್ಲಿ ಇರೋವಾಗಲೇ ಮದರ್ ಆದಮೇಲೆ ನನ್ನ ಮಕ್ಕಳಿಗೆ ಹಿಂಗೆ ನೋಡ್ಕೊತೀನಿ, ಹಂಗೆ ನೋಡ್ಕೊತೀನಿ, ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಡ್ರೀಮ್ ಕಟ್ಬಿಟ್ಟಿದ್ದೆ. ಬಟ್ ಮಕ್ಕಳು ಆದಾಗ ನನ್ನ ಜೀವನದಲ್ಲಿ ತುಂಬ ಅಂದರೆ ತುಂಬ ಡಿಫಿಕಲ್ಟ್ ಸಿಚುಯೇಷನ್ಸ್ನ ಫೇಸ್ ಮಾಡಬೇಕಾಗಿ ಬಂದಿತ್ತು. ಆ ಒಂದು ಸಿಚುಯೇಷನ್ಸಲ್ಲಿ ನಾನು ಮಕ್ಕಳ ಜೊತೆ ಯಾವ ರೀತಿ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೆ, ಅವ್ರಿಗೆ ಆ ಸಿಚುಯೇಷನ್ ಬಗ್ಗೆ ಏನೇನು ಹೇಳಿ ಅರ್ಥ ಮಾಡಿಸ್ತಾ ಇದ್ದೆ, ಆವಾಗ ಮಕ್ಕಳು ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದ್ರು, ಅವರಲ್ಲಿ ನಾನು ಏನು ಅಬ್ಸರ್ವ್ನ ಮಾಡ್ತಾ ಇದ್ದೆ ಅದೆಲ್ಲನೂ ಡೀಟೇಲಾಗಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ದೊಡ್ಡ ಮಗನ ಬಗ್ಗೆ ಕೆಲವು ಮಾತುಗಳನ್ನ ಹೇಳೋದಕ್ಕೆ ಆಸೆ ಪಡ್ತೀನಿ. ಅವ್ನು ತುಂಬ ಅಂದರೆ ತುಂಬ ಎಮೋಷ್ನಲ್ ಅಂತಲೇ ಹೇಳ್ಕೊಬೋದು. ನಾನು ಅಬ್ಸರ್ವ್ ಮಾಡ್ದಂಗೆ ಅವ್ನು ತೋರಿಸ್ಕೊಳ್ಳಲ್ಲ, ಬಟ್ ಅವನಲ್ಲಿ ತುಂಬ ಅಂದರೆ ತುಂಬ ಎಮೋಷನ್ಸ್ ಇದೆ. ಅದು ಒಂದೊಂದು ಸಲ ಸಿಚುಯೇಷನ್ಸಲ್ಲಿ ನಾನು ಅಬ್ಸರ್ವ್ ಮಾಡಿಬಿಡ್ತೀನಿ. ಯಾಕಂದರೆ ಅವ್ನು ಚಿಕ್ಕ ವಯಸ್ಸಿಂದಾನೇ ಎಲ್ಲನೂ ನೋಡ್ಕೊಂಡು ಬಂದಿದ್ದಾನೆ. ನಂದು ನಮ್ಮ ಯಜಮಾನ್ರದ್ದು ಜಗಳನೂ ನೋಡಿದ್ದಾನೆ, ನಂದು ನಮ್ಮ ಅತ್ತೆದು ಜಗಳನೂ ನೋಡಿದ್ದಾನೆ. ಆ ಜಗಳಗಳಾದಾಗ ನಾನು ಅವ್ರನ್ನ ಬಿಟ್ಬಿಟ್ಟು ಓಡೋಗ್ತಾ ಇರಲಿಲ್ಲ. ಅವ್ರ ಜೊತೆನೇ ಕೂತ್ಕೊಂಡು ಮ್ಯೂಸಿಕ್ ಆನ್ ಮಾಡಿಬಿಟ್ಟು ಡ್ಯಾನ್ಸ್ಗಳು ಆಡೋದು, ಟಿ ವಿ ನೋಡೋದು, ಏನಾದರೂ ಒಳ್ಳೆ ಅಡುಗೆ ಮಾಡಿಬಿಟ್ಟು ಅವ್ರ ಜೊತೆ ತಿಂದ್ಕೊಂಡು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡೋದು. ಮತ್ತು ನಾನು ಅವ್ರ ಜೊತೆ ಕೂತ್ಕೊಂಡು ಆ ಸಿಚುಯೇಷನ್ ಬಗ್ಗೆನೂ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೆ, ಮತ್ತು ಅವನ ಹತ್ರ ಪ್ರಶ್ನೆನೂ ಸಹ ಮಾಡ್ತಾ ಇದ್ದೆ. ನಿನ್ಗೆ ಏನು ಅನಿಸುತ್ತೆ, ಯಾರ್ದು ತಪ್ಪಿದೆ ಇದರಲ್ಲಿ, ಯಾರ್ದು ತಪ್ಪಿಲ್ಲ, ನಿನ್ನ ಎಕ್ಸ್ಪ್ಲನೇಷನ್ ಏನು ಅಂತ ಅವನು ಹೇಳೋದನ್ನು ಕೇಳ್ತಾ ಇದ್ದೆ. ಮತ್ತು ಅವನು ಏನೇನು ಹೇಳ್ತಾ ಇದ್ದ ಅದೆಲ್ಲ ಆಮೇಲೆ ಹೇಳ್ತೀನಿ. ಇವಾಗ ಫಸ್ಟ್ ರೆಸಿಪಿನ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಮಿಕ್ಸ್ಡ್ ವೆಜ್ ಸಬ್ಜಿಯಲ್ಲಿ ಸ್ವಲ್ಪ ಪನ್ನೀರನ್ನು ಸಹ ಆ್ಯಡ್ ಮಾಡ್ಕೋಬೇಕಂತ ಹೇಳ್ಬಿಟ್ಟು ಹೋಮ್ ಮೇಡ್ ಪನ್ನೀರ್ ಮಾಡ್ತಾ ಇದ್ದೀನಿ. ಹಾಲನ್ನು ಚೆನ್ನಾಗಿ ಬಾಯ್ಲ್ ಮಾಡಿಬಿಟ್ಟು ಒಂದು ಕಟೋರಿಯಲ್ಲಿ ಅಂದರೆ ಒಂದು ಬೌಲಲ್ಲಿ 2 ಸ್ಪೂನ್ ವೆನಿಗರ್ ತಗೊಂಡಿದ್ದೀನಿ, 2 ಸ್ಪೂನ್ ವಾಟರ್ ತಗೊಂಡಿದ್ದೀನಿ. ಎರಡನ್ನು ಮಿಕ್ಸ್ ಮಾಡಿಬಿಟ್ಟು ಹಾಲಲ್ಲಿ ಹಾಕ್ಬಿಟ್ರೆ ಹಾಲಿಂದ ಪನ್ನೀರು ಈ ಥರ ಸೆಪ್ರೇಟ್ ಆಗಿಬಿಡುತ್ತೆ. ಇದನ್ನು ಚೆನ್ನಾಗಿ ಸ್ಟ್ರೈನ್ ಮಾಡಿಕೊಂಡು ಬಟ್ಟೆಯಲ್ಲಿ ಕಟ್ಟಿಟ್ಬಿಟ್ರೆ ಪನ್ನೀರ್ ರೆಡಿ ಆಗಿಬಿಡುತ್ತೆ. ಇವಾಗ ಮಿಕ್ಸ್ ವೆಜ್ ಸಬ್ಜಿಯಲ್ಲಿ ನಾನು ಏನೇನು ತರಕಾರಿಗಳನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಆಲೂಗಡ್ಡೆ, ಬಟಾಣಿ, ಬೀನ್ಸು, ಕ್ಯಾರೆಟು, ಇದರಲ್ಲಿ ಕಾಲಿಫ್ಲವರ್ನೂ ಸಹ ಆ್ಯಡ್ ಮಾಡ್ಬೋದು, ಕ್ಯಾಪ್ಸಿಕಮ್ನೂ ಸಹ ಆ್ಯಡ್ ಮಾಡ್ಬೋದು. ನನ್ನ ಹತ್ರ ಇಲ್ಲ, ಅದಕ್ಕೆ ಸ್ಕಿಪ್ ಮಾಡ್ತಾ ಇದ್ದೀನಿ. ಒಂದು ಕಡಾಯಿಯಲ್ಲಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಒಂದು ಮೀಡಿಯಮ್ ಸೈಜು ಈರುಳ್ಳಿನೂ ಸಹ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡಿಕೊಂಡು ಇದರದ್ದು ರಾ ಸ್ಮೆಲ್ಲು ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿಗಳನ್ನ ಆ್ಯಡ್ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ನಾನು ಇವಾಗ ಮೆಣಸಿನ್ಕಾಯಿನೂ ಸಹ ಆ್ಯಡ್ ಮಾಡಿದ್ದೀನಿ. ಮೆಣಸಿನ್ಕಾಯಿ ಆ್ಯಡ್ ಮಾಡಿದ್ರೆ ಇದರಲ್ಲಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದರಲ್ಲಿ ತರಕಾರಿಗಳನ್ನ ಆ್ಯಡ್ ಮಾಡಿಕೊಂಡು ಐ ಫ್ಲೇಮಲ್ಲಿ ಮುಚ್ಚದಿರನೇ ಚೆನ್ನಾಗಿ 2 ನಿಮಿಷದವರೆಗೂ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಮುಚ್ಚಿಬಿಟ್ಟು ಒಂದು 5 ನಿಮಿಷದವರೆಗೂ ಮೀಡಿಯಮ್ ಟು ಐ ಫ್ಲೇಮಲ್ಲಿ ಕುಕ್ ಮಾಡ್ಕೋಬೇಕು. 5 ನಿಮಿಷ ಆದಮೇಲೆ ಮುಚ್ಚಳ ತೆಗೆದ್ಬಿಟ್ಟು ನೋಡಿದ್ರೆ ಈ ರೀತಿ ಸಬ್ಜಿ ಕುಕ್ ಆಗಿರುತ್ತೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಟೊಮೆಟೋಸ್ನ ಆ್ಯಡ್ ಮಾಡ್ಕೋಬೇಕು. ನನ್ನ ಹತ್ರ ಚಿಕ್ಕ ಟೊಮೆಟೋಸ್ ಇದರಿಂದ 3 ಚಿಕ್ಕ ಟೊಮೆಟೋಸ್ನ ಕಟ್ ಮಾಡಿಕೊಂಡು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಈಗ ಟೊಮೆಟೋಸ್ನ ತರಕಾರಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಸಾಲೆಗಳನ್ನ ಆ್ಯಡ್ ಮಾಡಬೇಕು. ಇದರಲ್ಲಿ ಸಿಂಪಲ್ ಮಸಾಲೆಸೇ ನಾನು ಆ್ಯಡ್ ಮಾಡ್ತೀನಿ. ಉಪ್ಪು, ಖಾರ, ಅರಿಶಿನ ಪುಡಿ, ಸ್ವಲ್ಪ ಗರಂ ಮಸಾಲ ಇವೆಲ್ಲನೂ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಎಲ್ಲ ವೆಜಿಟೇಬಲ್ಸ್ ಜೊತೆ ಮಿಕ್ಸ್ ಮಾಡಿಕೊಂಡು ಮತ್ತೆ ಮೀಡಿಯಮ್ ಟು ಐ ಫ್ಲೇಮಲ್ಲಿ ಒಂದು 7ರಿಂದ 8 ನಿಮಿಷದವರೆಗೂ ಮೀಡಿಯಂ ಫ್ಲೇಮಲ್ಲಿ ಮುಚ್ಚಿಬಿಟ್ಟು ಕುಕ್ ಮಾಡ್ಕೋಬೇಕು. 8 ನಿಮಿಷ ಆದಮೇಲೆ ಈ ರೀತಿ ಸಬ್ಜಿ ರೆಡಿಯಾಗಿರುತ್ತೆ. ಇದರಲ್ಲಿ ಇವಾಗ ನಾನು ಪನ್ನೀರ್ನ ಕ್ರಷ್ ಮಾಡಿಬಿಟ್ಟು ಆ್ಯಡ್ ಮಾಡ್ತಾ ಇದ್ದೀನಿ. ಪನ್ನೀರ್ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಹಾಲಿನ ಕೆನೆನೂ ಸಹ ಆ್ಯಡ್ ಮಾಡ್ಕೋಬೋದು, ಇಲ್ಲ ಅಂತ ಹೇಳಿದ್ರೆ ಕ್ರೀಮನ್ನು ಸಹ ಆ್ಯಡ್ ಮಾಡ್ಕೋಬೋದು. ಅದನ್ನು ಆ್ಯಡ್ ಮಾಡಿಕೊಂಡು 1-2 ನಿಮಿಷ ಲೋ ಫ್ಲೇಮಲ್ಲಿ ಕುಕ್ ಮಾಡಿಕೊಂಡ್ರೆ ಸಬ್ಜಿ ರೆಡಿ ಆಗಿಬಿಡುತ್ತೆ. ಇದರಲ್ಲಿ ಸ್ವಲ್ಪ
ಕೊತ್ತಂಬರಿ ಸೊಪ್ಪನ್ನು ಸಹ ಗಾರ್ನಿಷ್ ಮಾಡಿಕೊಂಡ್ರೆ ಅದರದ್ದು ಫ್ಲೇವರ್ ಎನ್ಹಾನ್ಸ್ ಆಗಿಬಿಡುತ್ತೆ. ನನ್ನ ಹತ್ರ ಕೊತ್ತಂಬರಿ ಸೊಪ್ಪು ಇಲ್ಲದೆ ಇರೋದಕ್ಕೆ ಕಾರಣ ಇವಾಗ ಇದರಲ್ಲಿ ಆ್ಯಡ್ ಮಾಡ್ತಾ ಇಲ್ಲ. ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ನಾನು ಚಪಾತಿ ಮಾಡಿದ್ದೀನಿ. ಮಕ್ಕಳಂತೂ ತುಂಬ 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 ಇಷ್ಟಪಟ್ಟು ತಿಂತಾರೆ. ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಹೇಗೆ ಬಂದಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಸೊ ಇವಾಗ ನನ್ನ ದೊಡ್ಡ ಮಗನ ಬಗ್ಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅವನು ಯಾವ ರೀತಿ ನಮ್ಮ ಜಗಳಗಳ ಬಗ್ಗೆ ವಿಸ್ತಾರವಾಗಿ ನಮ್ಮ ಜೊತೆ ಮಾತಾಡ್ತಾ ಇದ್ದ, ನಾನು ಪ್ರಶ್ನೆ ಕೇಳಿದಾಗ ನಾನು ಯಾವ ರೀತಿ ಪ್ರಶ್ನೆ ಕೇಳ್ತಾ ಇದ್ದೆ, ಯಾವ ರೀತಿ ಓಪನ್ ಎಂಡ್ ಕ್ವಶನ್ಸ್ನ ಕೇಳ್ತಾ ಇದ್ದೆ, ಅದೆಲ್ಲನೂ ಹೇಳ್ತೀನಿ. ಒಂದು 5 ವರ್ಷ ಇರ್ಬೋದು ಅವನಿಗೆ. ಫಸ್ಟ್ ಟೈಮ್ ನಮ್ಮದು ಜಗಳ ಆದಾಗ ಅವನಿಗೆ ಅರಿವಾಯಿತು ನಮ್ಮದು ಜಗಳ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ನಾನು ಅವನ್ನ ಪ್ರಶ್ನೆ ಕೇಳಿದೆ, ನಿನ್ಗೇನು ಅನಿಸುತ್ತೆ ಅಪ್ಪ, ಯಾಕೆ ಇವಾಗ ನಮ್ಮದು ಜಗಳ ಆಗಿದೆ ಅಂತ ಹೇಳಿಬಿಟ್ಟು ಅಂತ ಹೇಳಿದ್ರೆ, ಅಪ್ಪ ಮನೆಗೆ ಲೇಟ್ ಬಂದರು, ಮತ್ತು ನಾವು ಕಾಲ್ ಮಾಡ್ತಾ ಇದ್ವಲ್ಲ ಅವ್ರು ಪಿಕ್ ಮಾಡಿರಲಿಲ್ಲ, ಅದಕ್ಕೆ ನೀವು ಜಗಳ ಮಾಡಿದ್ದು. ನಾನು ಜಗಳ ಮಾಡಿದ್ದು ಸರಿನಾ ತಪ್ಪಾ ಅಂತ ಕೇಳಿದೆ. ಅವನೆಲ್ಲ ನೀವು ಸರಿನೇ, ಯಾಕಂದರೆ ಅವ್ರು ಪಿಕ್ಕೂ ಮಾಡ್ತಾ ಇರಲಿಲ್ಲ, ಮನೆಗೆ ಬಂದ ಮೇಲೂ ಸಹ ನಿಮಗೆ ರೋಪ್ ಹೊಡಿತಾ ಇದ್ರು, ಸೊ ಅದಕ್ಕೋಸ್ಕರ ನೀವು ಜಗಳ ಮಾಡಿರೋದು, ನಿಮ್ಮದು ತಪ್ಪಿಲ್ಲ ಅಮ್ಮ ಅಂತ ಹೇಳ್ದ. ಆವಾಗ ನಾನು ಕೇಳಿ ಒಂಥರ ಖುಷಿ ಆಯಿತು. ಇನ್ನೊಂದು ಸಲ ನಮ್ಮದು ಜಗಳ ಆದಾಗ ನನ್ನ ಅಕೌಂಟಿಂದ ನಮ್ಮ ಯಜಮಾನ್ರು ದುಡ್ಡನ್ನು ತೊಗೊಂಡ್ಬಿಟ್ಟಿದ್ರು, ಅದನ್ನು ಸಹ ಅವ್ನ ಮುಂದೆನೇ ಆಗಿರೋದು. ಆವಾಗ ನಾನು ಹೇಳಿದೆ, ಈ ಥರ ನೋಡು ನಿಮ್ಮಪ್ಪ ಹೇಳ್ದಿರ ಅಕೌಂಟಿಂದ ದುಡ್ಡನ್ನ ತೊಗೊಂಡ್ಬಿಟ್ಟಿದ್ದಾನೆ, ಅವ್ರ ಮನೆಗೆ ಬಂದಮೇಲೆ ಪ್ರಶ್ನೆ ಕೇಳಿದಾಗ ಜಗಳ ಆಗಿಬಿಡುತ್ತೆ ಅಂತ ಹೇಳಿದಾಗ ಅವ್ನು ಹೇಳ್ತಾ ಇದ್ದಾನೆ, ನೀನು ಒಂದು ಕೆಲಸ ಮಾಡಮ್ಮ, ಫಸ್ಟು ತಾತನ ಮನೆಗೆ ಕರೆದ್ಬಿಡು, ಆಮೇಲೆ ಪ್ರಶ್ನೆ ಕೇಳು, ಆವಾಗ ಜಗಳ ಮಾಡಲ್ಲ, ಅವರು ಸುಮ್ಮನೆ ಇರ್ತಾರೆ. ನೀವು ತಾತ ಇಲ್ದಿರ ಇರೋವಾಗ ಕೇಳಿದ್ರೆ ಅವರು ರೋಪ್ ಹೊಡಿತಾರೆ, ಸೊ ತಾತನ ಮನೆಗೆ ಕರೆದ್ಬಿಡು, ಆವಾಗ ಸುಮ್ಮನೆ ಇದ್ಬಿಡ್ತಾರೆ ಅಂತ ನನಗೆ ಐಡಿಯಾಸ್ ಕೊಡ್ತಾ ಇದ್ದ. ಮತ್ತು ಒಂದ್ಸಲ ನಾನು ಅವನ ಹತ್ರ ತುಂಬ ಸೀರಿಯಸ್ ಕ್ವಶನ್ ಕೇಳಿದೆ, ನಾನು ನಿಮ್ಮಪ್ಪ ಇನ್ ಕೇಸ್ ಬೇರೆ ಆದರೆ ನೀನು ಯಾರ ಜೊತೆ ಇರ್ತೀಯಪ್ಪ ಅಂತ ಕೇಳಿದಾಗ ಅವನು ನನ್ನನ್ನು ಚೂಸ್ ಮಾಡ್ಕೊಂಡ. ನಾನು ಯಾಕೆ ಅಂತ ಕೇಳಿದೆ. ಅವ್ನು ಹೇಳ್ತಾ, ನೀವೇ ತಾನೇ ನಮಗೆಲ್ಲನೂ ಮಾಡೋದು, ಅಡುಗೆ ಮಾಡ್ತೀರಾ, ಮನೆ ಕ್ಲೀನ್ ಮಾಡ್ತೀರಾ, ಕೆಲ್ಸಕ್ಕೆ ಹೋಗ್ತೀರಾ, ನಮ್ಗೇನು ಬೇಕೋ ಅದೆಲ್ಲ ತೆಗೆದುಕೊಡ್ತೀರಾ, ನಮ್ಮ ಜೊತೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ತೀರಾ, ಸೊ ಅದಕ್ಕೋಸ್ಕರ ನಿಮ್ಮ ಜೊತೆನೇ ಇರ್ತೀನಿ ಅಂತ ಹೇಳ್ದ. ನಿಮ್ಮ ಅಪ್ಪನ ಮಿಸ್ ಮಾಡ್ಕೊಳ್ಳಲ್ವಾ ಅಂತ ಕೇಳಿದಾಗ, ಇಲ್ಲ ಅಮ್ಮ ಮಿಸ್ ಮಾಡ್ಕೊಳ್ಳಲ್ಲ ಅಂತ ಹೇಳ್ದ. ನಾನು ಅವಾಗ ತುಂಬ ಸ್ಮಾರ್ಟಾಗಿ ಕ್ರಾಸ್ ಕ್ವಶನ್ನ ಕೇಳ್ತಾ ಇದ್ದೆ ಅವನಿಗೆ. ನೀನು 10 ಸಲ ನನ್ನ ಮೊಬೈಲ್ ತೊಗೊಂಡು ಅಪ್ಪನಿಗೆ ಕಾಲ್ ಮಾಡ್ತೀಯಾ, ಅದು ಏನಕ್ಕೆ ಅಂತ ಕೇಳಿದಾಗ ಸುಮ್ಮನೆ ಅಂತ ಹೇಳ್ತದೆ. ನೀನು ಮಿಸ್ ಮಾಡ್ಕೊತೀಯ ತಾನೇ, ಅದಕ್ಕೆ ನೀನು ಕಾಲ್ ಮಾಡೋದು ಅಂತ ಕೇಳಿದಾಗ ನಗದು ಬಿಡ್ತಾ ಇದ್ದ. ಸೊ ಆ ನಗುವಲ್ಲೇ ನನಗೆ ಅರ್ಥ ಆಗ್ತಾ ಇತ್ತು, ಅವನು ಎಷ್ಟೇ ಹೇಳಿದ್ರು ಅಮ್ಮ ನಿನ್ನ ಜೊತೆ ಇರ್ತೀನಿ ಅಂತ ಹೇಳಿದ್ರು ಅವ್ರ ಅಪ್ಪನ್ನ ಅವ್ನು ಮಿಸ್ ಮಾಡ್ಕೊತಾನೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕಾಗಿ ನಾನು ಏನೇ ಡಿಸಿಷನ್ಸ್ ಲೈಫಲ್ಲಿ ಇಲ್ಲಿವರೆಗೂ ತಗೊಂಡಿದ್ದೀನೋ ಅದೆಲ್ಲನೂ ಮಕ್ಕಳ ಒಂದು ಕಂಫರ್ಟು, ಒಂದು ಹ್ಯಾಪಿನೆಸ್ಸನ್ನು ಕನ್ಸಿಡರ್ ಮಾಡಿಬಿಟ್ಟೆ ನಾನು ತಗೊಂಡಿದ್ದೀನಿ. ನನ್ನ ಏನಾದರೂ ಕಂಫರ್ಟ್ನ ನಾನು ಕನ್ಸಿಡರ್ ಮಾಡಿದಿದ್ರೆ ನಮ್ಮ ಲೈಫೇ ಬೇರೆ ಆಗಿಬಿಡ್ತಾ ಇತ್ತು ಅಂತಲೇ ಹೇಳ್ಬೋದು. ಸೊ ತಾಯಂದ್ರಾದ ನಾವು ಮಕ್ಕಳ ಜೊತೆ ಫ್ರೆಂಡ್ಲಿಯಾದ ಒಂದು ರಿಲೇಷನ್ಶಿಪ್ನ ಮೇಂಟೈನ್ ಮಾಡಿದ್ರೆ ಲೈಫು ಈಸಿ ಆಗಿಬಿಡುತ್ತೆ ಅಂತ ಒಂದು ನನ್ನ ಅನಿಸಿಕೆ. ಏನೇ ಒಂದು ಮುಚ್ಚುಮರೆ ಇಲ್ಲದೆ ಮಕ್ಕಳ ಜೊತೆ ಒಂದು 5 ಇಯರ್ಸ್ ಆದಮೇಲೆ ಎಲ್ಲ ಶೇರ್ ಮಾಡ್ಕೊತಾ ಬರ್ತಾ ಇದ್ದರೆ ಅವರಲ್ಲಿನೂ ಒಂದು ಮೆಚ್ಯೂರಿಟಿ ಬರುತ್ತೆ. ಅವರು ಜಡ್ಜ್ಮೆಂಟ್ ಪಾಸ್ ಮಾಡಲ್ಲ, ಏನಪ್ಪ ನಮ್ಮ ಅಪ್ಪ ಅಮ್ಮಂದು ಯಾವಾಗಲೂ ಜಗಳ ಆಗ್ತಾ ಇರುತ್ತೆ, ಅವ್ರದ್ದೊಂದು ಇಮ್ಯಾಜಿನೇಷನ್ ಇರಲ್ಲ, ಏನಪ್ಪ ಏನಕ್ಕೆ ಆಗ್ತಾ ಇರ್ತಾರೋ ಈ ಥರ ಜಗಳ, ಬೇರೆ ಅಮ್ಮ ಅಪ್ಪ ಎಲ್ಲ ನೋಡು ಜಗಳ ಆಗಲ್ಲ, ಅವರೆಲ್ಲ ಖುಷಿಯಾಗಿದ್ದಾರೆ, ನಮ್ಮ ಅಪ್ಪ ಅಮ್ಮ ಏನಕ್ಕೆ ಈ ಥರ ಜಗಳ ಮಾಡ್ತಾ ಇದ್ದಾರೆ ಅಂತ ಒಂದು ಅವರು ಅನಲೈಸ್ ಮಾಡೋಕ್ಕೆ ಹೋಗಲ್ಲ. ನಾವು ಅವ್ರ ಜೊತೆ ಕ್ಲೋಸ್ ಆಗಿದ್ಬಿಟ್ಟು ಈ ಥರ ಪರ್ಟಿಕ್ಯುಲರ್ ಸಿಚುಯೇಷನ್ ಇತ್ತು, ಸೊ ಅದಕ್ಕೋಸ್ಕರ ನಾವು ಈ ಥರ ಫೈಟ್ ಮಾಡಿದ್ದೀವಿ ಅಂತ ಓಪನ್ ಆಗಿ ಹೇಳಿದಾಗ ಅವರಷ್ಟು ಥಿಂಕೇ ಮಾಡಲ್ಲ, ಓ ಪಾಪ ನಮ್ಮ ಅಪ್ಪ ಅಮ್ಮಂದು ಸಿಚುಯೇಷನ್ ಈ ಥರ ಇತ್ತು ಅದಕ್ಕೆ ಜಗಳ ಮಾಡಿದ್ದಾರೆ ಅಂತ ಅವರು ನಮ್ಮ ಪ್ರಾಬ್ಲಮ್ಸನ್ನು ಎಂಪತೈಸ್ ಮಾಡ್ತಾರೆ, ನಗಾಡೋದಿಲ್ಲ. ನಾನು ಕೆಲವ್ರ ಮಕ್ಕಳನ್ನ ಅಬ್ಸರ್ವ್ ಮಾಡಿದ್ದೀನಿ, ಫ್ರೆಂಡ್ಲಿಯಾಗಿ ಮಕ್ಕಳ ಜೊತೆ ಆಡೋವಾಗ್ಲೇ ಹೇಳ್ತಾರೆ ನಮ್ಮ ಅಪ್ಪ ಅಮ್ಮ ಜಗಳ ಮಾಡ್ತಾಯಿದ್ರು ಅಂತ ಕ್ಯಾಶುಯಲ್ ಆಗಿ ಹೇಳ್ಬಿಡ್ತಾರೆ. ಬಟ್ ನಮ್ಮ ಮಕ್ಕಳು ಮಾತ್ರ ಯಾವಾಗ್ಲೂ ಆ ಥರ ಬೇರೆಯವ್ರ ಹತ್ರ ಹೇಳಲೇ ಇಲ್ಲ ನಮ್ಮ ಅಪ್ಪ ಅಮ್ಮ ಜಗಳ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಇನ್ಫ್ಯಾಕ್ಟ್ ನಮ್ಮದು ತುಂಬಾ ಜಗಳ ಆಗುತ್ತೆ, ಬಟ್ ಮಕ್ಕಳು ಮಾತ್ರ ಬೇರೆಯವ್ರ ಹತ್ರ ನಮ್ಮ ಪ್ರಾಬ್ಲಮ್ಸ್ ಬಗ್ಗೆ ಹೇಳೋದೇ ಇಲ್ಲ, ಡಿಸ್ಕಸ್ಸನ್ನು ಮಾಡಲ್ಲ. ಅದು ಯಾಕೆ ಅಂತ ಹೇಳಿದ್ರೆ ಆ್ಯಸ್ ಎ ಪೇರೆಂಟ್ ಆಗಿ ನಾನು ತುಂಬ ಫ್ರೆಂಡ್ಲಿಯಾಗಿ ಅವ್ರ ಜೊತೆ ಎಲ್ಲನೂ ಶೇರ್ ಮಾಡಿಕೊಂಡು ಮಾತಾಡ್ತೀನಿ. ಸೊ ಆದ್ದರಿಂದ ಅವ್ರಿಗೆ ಅದು ಇಂಪಾರ್ಟೆಂಟ್ ಅನಿಸಲ್ಲ ಬೇರೆಯವ್ರ ಜೊತೆ ಹೋಗ್ಬಿಟ್ಟು ಇದೆಲ್ಲ ಶೇರ್ ಮಾಡೋದು, ಅದಕ್ಕೋಸ್ಕರ ಅವರು ಸುಮ್ಮನೆ ಆಗಿಬಿಡ್ತಾರೆ. ಆ್ಯಂಡ್ ಅವ್ರ ಮೈಂಡೂ ತುಂಬ ಫ್ರೀ ಆಗಿರುತ್ತೆ, ಅದನ್ನ ಬಗ್ಗೆ ಸ್ಟ್ರೆಸ್ಸೇ ಇರಲ್ಲ. ನಾನು ಚಿಕ್ಕ ವಯಸ್ಸಲ್ಲಿರೋವಾಗ ನಮ್ಮ ಅಮ್ಮ ಅಪ್ಪ ಜಗಳ ಮಾಡೋದನ್ನು ತುಂಬ ನೋಡಿದೆ. ಆವಾಗ ನನಗೆ ಅರ್ಥನೇ ಆಗ್ತಾ ಇರಲಿಲ್ಲ, ಏನಕ್ಕಪ್ಪ ಇವ್ರಿಗೆ ಜಗಳ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಒಂಥರ ನಾಚಿಕೆ ಆಗ್ತಾಯಿತ್ತು, ಆಚೆ ಹೋಗೋದಕ್ಕೆ ಒಂಥರ ಭಯನೂ ಆಗ್ತಾಯಿತ್ತು, ಏನಕ್ಕಪ್ಪ ನಮ್ಮ ಮನೆಯಲ್ಲಿ ಈ ಥರ ಜಗಳ ಆಗ್ತಾಯಿದೆ
ಇದೆ ಅಂತ ಹೇಳ್ಬಿಟ್ಟು ತುಂಬ ಎಮೋಷ್ನಲಿ ನಾನು ಯಾರಾದರೂ ನನ್ನ ಹತ್ರ ಚೆನ್ನಾಗಿ ಮಾತಾಡಿದ್ರೆ ಸಾಕು ಅವ್ರ ಹತ್ರ ಎಲ್ಲನೂ ಓಪನ್ ಆಗಿ ಮಾತಾಡೋದನ್ನ ಸ್ಟಾರ್ಟ್ ಮಾಡ್ತಾ ಇದ್ದೆ. ಇವಾಗ್ಲೂ ಸಹ ನೀವು ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು, ಯೂಟ್ಯೂಬ್ ಮುಖಾಂತರ ನಿಮ್ಮ ಜೊತೆ ನಾನು ಎಷ್ಟು ಓಪನ್ ಆಗಿ ಎಲ್ಲನೂ ಮಾತಾಡ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ರೆ ನಾನು ಎಮೋಷ್ನಲಿ ಡಿಪೆಂಡ್ ಆಗಿಬಿಟ್ಟಿದ್ದೀನಿ ಬೇರೆಯವ್ರ ಮೇಲೆ. ಯಾರಾದರೂ ಚಿಕ್ಕ ಮಾತಂದ್ರೂ ಸಹ ನನಗೆ ಒಂಥರ ಬೇಜಾರಾಗುತ್ತೆ. ಯಾಕಂದರೆ ನಮ್ಮ ಅಮ್ಮ ಅಪ್ಪಂದು ಆ ಪ್ರೀತಿ, ಆ ಒಂದು ಟೈಮು ನಮಗೆ ಸಿಗ್ತಾ ಇರಲಿಲ್ಲ. ನಮ್ಮ ಮನೇಲಿ ಏನೇ ಪ್ರಾಬ್ಲಮ್ಸ್ ಬಂದ್ರೂ ಸಹ ಅದು ಕನ್ಫ್ಯೂಷನಲ್ಲೇ ಇತ್ತು, ಏನೋ ಒಂದು ಕ್ಲಾರಿಟಿ ಸಿಗ್ತಾ ಇರಲಿಲ್ಲ. ಸೊ ಆದ್ದರಿಂದ ಎಮೋಷ್ನಲಿ ನಾನು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದೀನಿ. ಯಾರೇ ನನ್ನ ಜೊತೆ ಚೆನ್ನಾಗಿ ಮಾತಾಡಿದ್ರು ಅವ್ರ ಜೊತೆ ನಾನು ಎಲ್ಲನೂ ಓಪನ್ ಆಗಿ ಮಾತಾಡ್ಕೊತಾ ಇದ್ದೀನಿ. ನಾನು ಹಾನೆಸ್ಟಾಗಿ ಮಾತಾಡೋದ್ರಿಂದ ಒಂದು ಕಾನ್ಫಿಡೆನ್ಸ್ ಬಂದಿದೆ, ಅದು ಬೇರೆ ಸೆಕೆಂಡ್ರಿ ವಿಷಯ. ಬಟ್ ಎಮೋಷ್ನಲಿ ನಾನು ತುಂಬ ವೀಕೂ ಸಹ ಅಂತ ಹೇಳ್ಬೋದು. ನಮ್ಮ ಮಕ್ಕಳು ಆ ಥರ ಎಮೋಷ್ನಲಿ ವೀಕ್ ಆಗಬಾರ್ದು ಅಂತ ನನ್ನ ಒಂದು ಆಸೆ ಇತ್ತು. ಸೊ ಅದಕ್ಕೋಸ್ಕರನೇ ನಮ್ಮ ಮಕ್ಕಳ ಜೊತೆ ನಾನು ತುಂಬ ಟೈಮ್ನ ಸ್ಪೆಂಡ್ ಮಾಡ್ತೀನಿ, ಮತ್ತು ಓಪನ್ ಆಗಿ ಎಲ್ಲನೂ ಡಿಸ್ಕಸ್ ಮಾಡ್ಕೊತೀನಿ. ಅವ್ರಿಗೆ ಎಮೋಷ್ನಲಿ ವೀಕ್ ಆಗೋದಕ್ಕೆ ನಾನಂತೂ ಬಿಡಲ್ಲ. ಅವ್ರು ಯಾವಾಗಲೂ ಸ್ಟ್ರಾಂಗ್ ಆಗೇ ಇರಬೇಕು. ಏನೇ ಒಂದು ಸಿಚುವೇಶನ್ಸ್ ಬಂದ್ರೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ನನ್ನ ಒಂದು ಆಸೆ ಇತ್ತು. ಸೊ ಅದೇ ರೀತಿನೇ ಅವ್ರು ಬೆಳೀತಾ ಇದ್ದಾರೆ. ಸೊ ಇವಾಗ ನಾವು ಮಕ್ಕಳನ್ನ ಕರ್ಕೊಂಡು ಆಚೆ ಬಂದಿದ್ದೀವಿ. ಮದರ್ಸ್ ಡೇ ಸ್ಪೆಷಲ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಮೆಕ್ಡಾನಲ್ಡ್ಸಲ್ಲಿ ಅವ್ರಿಗೆ ಏನು ಇಷ್ಟನೋ ಅದೆಲ್ಲ ತಿನ್ನಿಸಿದ್ದೀವಿ. ಅದಾದಮೇಲೆ ಪಾರ್ಕ್ಗೂ ಸಹ ಬಂದಿದ್ದೀವಿ, ಇಲ್ಲಿ ಒಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ. ಆ್ಯಕ್ಚುಲಿ ಒಂದು ಮಾತನ್ನು ನಿಮಗೆ ಹೇಳಬೇಕು ಅಂತ ಆಸೆ ಪಟ್ಟಿದ್ದೀನಿ. ನಮ್ಮ ಹತ್ರ ಎಷ್ಟು ದುಡ್ಡಿದೆ ಅದು ಮುಖ್ಯ ಆಗಲ್ಲ, ನಾವು ಯಾವ ಥರ ಜೀವನ ನಡೆಸ್ತೀವಿ ಅದು ತುಂಬ ಮುಖ್ಯ ಆಗುತ್ತೆ ಅಂತ ಹೇಳ್ಬೋದು. ಮಕ್ಕಳು ಬೆಳೀತಾ ಇರೋವಾಗ ಈ ಥರ ಚಿಕ್ಕ ಪುಟ್ಟ ಔಟಿಂಗ್ನ ಪ್ಲ್ಯಾನ್ ಮಾಡಿಕೊಂಡು ಅವ್ರ ಜೊತೆ ಟೈಮ್ನ ಸ್ಪೆಂಡ್ ಮಾಡಿದಾಗ ಮಕ್ಕಳ ಮನಸ್ಸಿಗೆ ತುಂಬ ಅಂದರೆ ತುಂಬ ಖುಷಿ ಸಿಗುತ್ತೆ. ಇದಕ್ಕೆಲ್ಲನೂ ತುಂಬ ದುಡ್ಡು ಬೇಡ, ಒಂದು 1500 ರೂಪಾಯಿ ಪಾಕೆಟಲ್ಲಿ ಇದ್ದರೆ ಸಾಕು. ಈ ಥರ ಔಟಿಂಗ್ ಬಂದುಬಿಡಿ, ಮಕ್ಕಳಿಗೆ ಏನಾದರೂ ಬೇಕಾ ತಿನ್ನಿಸ್ಬಿಡಿ, ಪಾರ್ಕ್ಗಳಲ್ಲಿ ಸುತ್ತಾಡಿ, ಗೇಮ್ಸ್ ಆಡಿ, ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ. ನೀವೂ ಗಂಡ ಹೆಂಡತಿ ಚಿಕ್ಕ ಮಕ್ಕಳ ಥರ ಅವ್ರ ಜೊತೆ ಸೇರಿ ಆಟ ಆಡಿ ಅವ್ರಿಗೂ ಒಂಥರ ಖುಷಿ ಸಿಗುತ್ತೆ, ಮತ್ತು ಅವ್ರ ಬೆಳವಣಿಗೆಯಲ್ಲಿ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತಲೂ ಹೇಳ್ಬೋದು. ಸೊ ಇವತ್ತಿನ ಈ ಮದರ್ಸ್ ಡೇ ವ್ಲಾಗಲ್ಲಿ ಇಷ್ಟೇ. ನನ್ನ ಮನಸ್ಸಲ್ಲಿದ್ದ ಹಲವಾರು ಮಾತುಗಳನ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ನನಗಂತೂ ತುಂಬ ಅಂದರೆ ತುಂಬ ಖುಷಿ ಸಿಕ್ತು. ಐ ಹೋಪ್ ನಿಮಗೂ ಈ ವ್ಲಾಗ್ನ ನೋಡಿಬಿಟ್ಟು ಅಷ್ಟೇ ಖುಷಿ ಸಿಗುತ್ತೆ ಅಂತ ಅನ್ಕೊತೀನಿ. ಸ್ವಲ್ಪ ಮಟ್ಟಿಗೆ ಆದರೂ ಖುಷಿ ಸಿಕ್ಕಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸ್ವಲ್ಪ ಮಟ್ಟಿಗೆ ಆದರೂ ಈ ವ್ಲಾಗ್ ಇನ್ಫಾರ್ಮೇಟಿವ್ ಅನಿಸಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿಗೆ ಇಷ್ಟೇ, ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಪ್ಲೀಸ್ ಡೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಮತ್ತೆ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್, ಹ್ಯಾವ್ ಎ ಗ್ರೇಟ್ ಡೇ. I'm